ಆಡಿಯೋ ವೈರಲ್ ಆಗಿರುವಂತಹ ಸಮಯದ ಬಗ್ಗೆನೇ ದೊಡ್ಡ ಚರ್ಚೆ. ಯಾಕಂದ್ರೆ ಮುಸ್ಲಿಂ ಸಮುದಾಯದಲ್ಲಿ ಮಂತ್ರಗಿರಿ ಪೈಪೋಟಿ ಬಹಳ ದೊಡ್ಡ ಮಟ್ಟದಲ್ಲಿದೆ. ಡಿಕೆಶಿ ನೇತೃತ್ವದ ಸಂಪುಟ ಸ್ಥಾನಕ್ಕಾಗಿ ಕಸರತ್ತನ್ನ ಮಾಡ್ತಿದ್ದಾರೆ. ಕಳೆದ ಸಂಪುಟದಲ್ಲಿ ಇಬ್ಬರಿಗೆ ಸ್ಥಾನ ಕೊಡಲಾಗಿತ್ತು ಮುಸ್ಲಿಂ ಸಮುದಾಯದಿಂದ. ಈ ಬಾರಿ ಎಷ್ಟು ಆಕಾಂಕ್ಷಿಗಳ ಸಂಖ್ಯೆ ಹೆಚ್ಚಳ ಆಗಿದೆ, ಸ್ಥಾನವೂ ಹೆಚ್ಚಾಗುತ್ತಾ ಅನ್ನುವಂತಹ ಚರ್ಚೆಗಳ ನಡುವೆ ಆಡಿಯೋ ವೈರಲ್ ಆಗಿರುವಂತಹ ಹಿನ್ನೆಲೆಯಲ್ಲಿ ನೇರವಾಗಿ ಡಿಸಿಎಂ ಸ್ಥಾನದ ಮೇಲೆಯೇ ಕಣ್ಣಿಟ್ಟಿದ್ದಂತಹ ಜಮೀರ್ ಅಹಮದ್ ಖಾನ್ ಅವರಿಗೆ ಸದ್ಯ ಢವ ಶುರುವಾಗಿದೆ. ಅಲ್ಪಸಂಖ್ಯಾತ ಆಕಾಂಕ್ಷಿಗಳ ಪಟ್ಟಿಯಲ್ಲಿ ಯಾರ್ಯಾರಿದ್ದಾರೆ ಅನ್ನೋದನ್ನ ಹೇಳ್ಬಿಡ್ತೀನಿ. ಮೊದಲನೇದಾಗಿ ಇದ್ದಿದ್ದೇ ಜಮೀರ್ ಅಹಮದ್ ಖಾನ್ ಅವರು. ಡಿಸಿಎಂ ಸ್ಥಾನಕ್ಕೆ ಅವರ ಹೆಸರು ಕೇಳಿ ಬರ್ತಾ ಇತ್ತು. ಆದ್ರೆ ಈಗ ಆಡಿಯೋ ವೈರಲ್ ಆಗಿರುವಂತಹ ಕಾರಣಕ್ಕಾಗಿ ಮುಂದೆ ಏನಾಗುತ್ತೆ ಅನ್ನೋದು ಗೊತ್ತಿಲ್ಲ. ಯುಟಿ ಖಾದರ್ ಸ್ಪೀಕರ್ ಆಗಿದ್ದವರು, ಅವರಿಗೆ ಈ ಬಾರಿ ಸಚಿವ ಸಂಪುಟದಲ್ಲಿ ಮಾತು ಕೊಟ್ಟ ಹಾಗೆ ಸ್ಥಾನವನ್ನ ಕೊಡಲಾಗುತ್ತೆ ಅನ್ನುವಂತಹ ಮಾಹಿತಿ ಇದೆ. ಎನ್ಎ ಹ್ಯಾರಿಸ್, ಡಿಕೆ ಶಿವಕುಮಾರ್ ಅವರ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿರುವಂತಹ ಕಾಂಗ್ರೆಸ್ನ ಹಿರಿಯ ನಾಯಕ, ಶಾಂತಿನಗರ ಶಾಸಕ ಸಲೀಂ ಅಹಮದ್, ಇವರು ಕೂಡ ಕಾಂಗ್ರೆಸ್ನ ಎಂಎಲ್ಸಿ, ಜೊತೆಗೆ ಕಾಂಗ್ರೆಸ್ನ ಹಿರಿಯ ನಾಯಕ, ಎಐಸಿಸಿ ಮಟ್ಟದಲ್ಲಿ ಕೆಲಸ ಮಾಡಿದವರು. ರಿಜ್ವಾನ್ ಅರ್ಷದ್, ಶಿವಾಜಿನಗರದ ಕಾಂಗ್ರೆಸ್ ಶಾಸಕ. ತನ್ವೀರ್ ಸೇಠ್, ನರಸಿಂಹರಾಜ ಕ್ಷೇತ್ರದಿಂದ 6 ಬಾರಿ ಶಾಸಕರಾಗಿರೋರು. ಯಾಸಿರ್ ಖಾನ್ ಪಠಾಣ್, ಶಿಗ್ಗಾವಿ ಕ್ಷೇತ್ರದಿಂದ ಶಾಸಕರಾಗಿರೋರು. ಎಲ್ಲರೂ ಕೂಡ ಸಚಿವ ಸ್ಥಾನದ ಆಕಾಂಕ್ಷಿಗಳೇ. ಸದ್ಯ ಜಮೀರ್ ಅವರ ಆಡಿಯೋ ವೈರಲ್ ಆಗಿರುವಂತಹ ಹಿನ್ನೆಲೆಯಲ್ಲಿ ಅದರ ಇಂಪ್ಯಾಕ್ಟ್ ಜಮೀರ್ ಅಹಮದ್ ಖಾನ್ ಅವರ ಮೇಲೆ ಏನಾಗುತ್ತೆ, ಉಳಿದವರಿಗೆ ಅದರಿಂದ ಲಾಭ ಸಿಗುತ್ತಾ, ಇದನ್ನ ಕಾದು ನೋಡಬೇಕಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.